ಸರಿಗೆ? ಊಟ ಸರಿಗಾಗಿಲ್ಲವಾ ಅಥವಾ ಧ್ಯಾನ ಸರಿಗಾಗಿಲ್ಲವಾ? ನಮಸ್ತೆ. ವೆರಿ ಗುಡ್. ನಮಸ್ತೆ ಹೇಗೆ ಹೇಳೋದು? ನಾವು ಎರಡು ಕೈಯನ್ನು ಹೀಗೆ ಜೋಡಿಸಿ ಹೇಳೋದು ತಾನೆ. ಹೇಗೆ ಕೈಗಳನ್ನು ನಾವು ಜೋಡಿಸ್ತೀವಿ ಆ ಥರ ನಮ್ಮ ಜೀವಾತ್ಮ ಪರಮಾತ್ಮನಲ್ಲಿ ಜೋಡಿಸುವಾಗ ಅದನ್ನೇ ನಾವು ಯೋಗ ಅಂತ ಹೇಳೋದು. ಈಗ ನಾವೆಲ್ಲರೂ ಎರಡು ಕೈಯನ್ನು ಜೋಡಿಸಿ ಒಂದು ಜೋರಾದಂತಹ ಯೋಗ ಚಪ್ಪಾಳೆ, ಯೋಗಿ ಕ್ಲಾಪ್ ಹೇಗೆ ಅಂತ ಹೇಳ್ತೀನಿ. ಮೊದಲು ಇಲ್ಲಿ ಇಟ್ಕೊಳ್ತೀವಿ, ಇಲ್ಲಿ ಎರಡು ಕ್ಲಾಪ್. ಇಲ್ಲಿರುವಂತಹ ಚಕ್ರ ಇದು ಅನಾಹತ ಚಕ್ರ ಅಂತೀವಿ. ಇಲ್ಲಿ ಎರಡು ಕೊಟ್ಟು ಹಾಗೆ ತಲೆ ಮೇಲೆ ಸಹಸ್ರಾರ, ಇಲ್ಲಿ ಮೂರು, 1 2 1 2 3 ಹೀಗೆ ಕೊಡಬೇಕು. ಕೊಡೋಣ? ಎಲ್ಲರದು ನಿಂತ್ಕೊಳ್ಳಿ, ಜೋರಾಗಿ ನಿಂತ್ಕೊಳ್ಳಿ. ಓಕೆ, ಇಲ್ಲಿ ಕೈ ಇಟ್ಕೊಳ್ಳಿ. ಈಗ 1 2 1 2 3 1 2 1 2 3. ನನ್ನ ಸ್ಪೀಡ್ ತಗಂತ ನೀವು ಮಾಡಬೇಕು. ರಿಥಮ್ ತಪ್ಪಾಗ್ತಿದೆ, ಹಂಗ ಹೋಗ್ಬಾರ್ದು. ಕರೆಕ್ಟಾಗಿ ಅದೇ ತರ 1 2 1 2 3 ಸ್ಲೋ ಆಗಿ ಸ್ಟಾರ್ಟ್ ಮಾಡಿ, ಫಾಸ್ಟ್ ಆಗಿ ಹೋಗ್ಬೇಕು. ಮಾಡೋಣ? 1 2 1 2 3. ಎಸ್, ಕೈ ಹೀಗಾಗಿ ಓಪನ್ ಮಾಡಿ, ಕಣ್ಮುಚ್ಚಿ. ಫೀಲ್ ದ ವೈಬ್ರೇಷನ್ಸ್ ಇನ್ ಬೋತ್ ಯೋರ್ ಪಾಮ್ಸ್. ಎರಡು ಕೈಗಳಲ್ಲೂ ಆಗುವಂತಹ ಈ ಒಂದು ವೈಬ್ರೇಷನ್ಸ್ ಅನ್ನ ಫೀಲ್ ಮಾಡಿ. ಫೀಲ್ ದ ಎನರ್ಜಿ. And put your hands down and slowly sit back. ಈ ಕೂತ್ಕೊಂಡಿದ್ವಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳ್ತೀವಿ? ಸಂಸ್ಕೃತ ಗೊತ್ತಾ? ಕೇಳಿದ್ದೀರಾ? ಈ ನಮ್ಮ ಕನ್ನಡ, ತೆಲುಗು, ತಮಿಳು, ಗುಜರಾತಿ, ಮರಾಠಿ, ಬಂಗಾಲಿ ಎಲ್ಲ ಭಾಷೆಗಳಿಗೂ ತಾಯಿ ಭಾಷೆ ಯಾವುದು? ಸಂಸ್ಕೃತ. ಗೊತ್ತಾನೆ? ಇವತ್ತು ಜರ್ಮನ್ ದೇಶದಲ್ಲಿ ಸುಮಾರು ಜನ ಮಾತಾಡ್ತಿದ್ದಾರೆ, ಜಪಾನಲ್ಲಿ ಮಾತಾಡ್ತಾರೆ, ಆದರೆ ನಮಗೆ ಗೊತ್ತಿಲ್ಲ. ಗೊತ್ತಾನೆ? ಸೊ ಅದರಲ್ಲಿ ಕೂತ್ಕೊಳ್ಳಕ್ಕೆ ಉಪವಿಶ ಅಂತೀವಿ. ಏನು ಸರ್? ನಮ್ಗೆ ಉಪ ಅಂದ್ರೆ ಉಪ್ಪಿಟ್ಟು ಗೊತ್ತಿದೆ, ವಿಷ ಗೊತ್ತಿದೆ, ಅಥವಾ ವಿಷಯ ಗೊತ್ತಿದೆ. ಇದೇ ನೀವು ಉಪವಿಶ ಅಂತ ಹೇಳ್ತೀರಾ? ಉಪವಿಶ ಅಂದ್ರೆ ಕೂತ್ಕೊಳ್ಳಿ. ಮತ್ತೆ ಎದ್ದೇಳಕ್ಕೆ ಏನ್ ಹೇಳ್ತೀವಿ? ಇದು ನಿಮ್ಗೆಲ್ಲ ಗೊತ್ತಿದೆ. ಬೆಳಗ್ಗೆ ಬೆಳಗ್ಗೆ ದೇವಸ್ಥಾನಗಳಿಗೆ ಹೋದ್ರೆ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ, ಆಮೇಲೆ ಉತ್ತಿಷ್ಟ ಕಮಲಾ ಕಾಂತ ತ್ರೈಲೋಕ್ಯಂ ದೈವಮಾನ್ಹಿಕಂ ಅಂತ ಹೇಳ್ತೀವಲ್ಲ. ಉತ್ತಿಷ್ಟ ಅಂದ್ರೆ ಎದ್ದೇಳು, ಎದ್ದೇಳು ಮಂಜುನಾಥ, ಆತರ ಎದ್ದೇಳು ಅನ್ನೋದಕ್ಕೆ ಉತ್ತಿಷ್ಟ ಅಂತ ಹೇಳ್ತೀವಿ. ಈಗ ನಾನು ಉತ್ತಿಷ್ಟ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು? ಎದ್ದೇಳ್ಬೇಕು. ಉಪವಿಶ ಅಂತ ಹೇಳಿದ್ರೆ ಕೂತ್ಕೊಂಡ್ಬಿಡ್ಬೇಕು. ಹೌದಾ? ಮತ್ತೆ ಮಲಗಿಸಲ್ಲ ಬಿಡಿ, ಎರಡೇ ಆಪ್ಷನ್, ಕೂತ್ಕೊಳ್ಳೋದು ಮತ್ತು ಎದ್ದೇಳೋದು. ಉತ್ತಿಷ್ಟ, ಉಪವಿಶ, ಉತ್ತಿಷ್ಟ, ಉಪವಿಶ, ಉಪವಿಶ. ಯಾರೆಲ್ಲ ಎದ್ರು ಅವರೆಲ್ಲ ಔಟ್. ಇಲ್ಲಿ ಬನ್ನಿ ರತಿಕಾಂತ್, ಇಲ್ಲಿ ಬನ್ನಿ. ನೀನೀಗ ಯಾರು ಔಟ್ ಆಗ್ತಾರೆ ಅವ್ರನ್ನ ಆಚೆ ಕಳಿಸ್ಬಿಡ್ಬೇಕು. ಓಕೆ, ರೆಡಿ? ಉಪವಿಶ. ನೀನ್ ಮಾಡ್ಬಾರ್ದು, ನೀನ್ ಮತ್ತೆ ವಾಚ್ ಮಾಡ್ಬೇಕಷ್ಟೇ. ನೀನ್ ಮಾಡಿದ್ರೆ ನೀನು ಕಾಪಿ ಹೊಡಿತಾರೆ, ನೀನ್ ಪೊಲೀಸು. ಉಪವಿಶ, ಉತ್ತಿಷ್ಟ, ಉತ್ತಿಷ್ಟ. ಅವ್ರ ಔಟ್ ನೋಡಿ. ಅಲ್ಲ ನೀನ್ ಬಾರಪ್ಪ, ನೀನ್ ಏನ್ ಮಾಡ್ತಿ? ನೀನ್ ಅವ್ರನ್ನ ಔಟ್ ಮಾಡಿಸ್ಬೇಕು ತಕ್ಷಣ. ಅಲ್ಲಿಂದ ಇಲ್ಲ, ಅಲ್ಲೆಲ್ಲ ಹೋಗ್ಬೇಕಾಗಿಲ್ಲ, ಇಲ್ಲಿದ್ಕೊಂಡು ನೀನು ಅವ್ರನ್ನ ಗಮನಿಸ್ಬೇಕು ಅಷ್ಟೇ, ಬೇಗ ಬೇಗ. ಓಕೆ, ಉತ್ತಿಷ್ಟ, ಉತ್ತಿಷ್ಟ, ಉಪವಿಶ, ಉತ್ತಿಷ್ಟ, ಉಪವಿಶ, ಉಪವಿಶ, ಉತ್ತಿಷ್ಟ, ಉಪವಿಶ. ಔಟ್ 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 ಔಟ್. ಬನ್ನಿ ಬನ್ನಿ, ನೀವು ಬನ್ನಿ.
ಔಟ್ ಆದ್ರೆ ಆಚೆ ತಕ್ಷಣ ಬಂದ್ಬಿಡ್ಬೇಕು, ಜಾಸ್ತಿ ಜನ ಬೇಗ ಔಟ್ ಮಾಡಿಸ್ಬೇಕು. ಉತ್ತಿಷ್ಟ, ದಡ್ಡ ನೀನು ಓದ್ಬಿಡ್ತೀನಿ. ಉಪವಿಶ, ಉಪವಿಶ, ಉತ್ತಿಷ್ಟ, ಉತ್ತಿಷ್ಟ, ಉಪವಿಶ, ಉತ್ತಿಷ್ಟ. ಈಗ ಗೊತ್ತಾಯ್ತು ನನಗೆ ವಿರುದ್ಧವಾಗಿ ಮಾಡಿದ್ರೆ ಸರಿಗಿರುತ್ತೆ ಅಂತ. ಉತ್ತಿಷ್ಟ, ಉತ್ತಿಷ್ಟ, ಉಪವಿಶ, ಉಪವಿಶ. ಎಲ್ಲ ಜಾಗೃತರಾಗ್ಬಿಟ್ರೆ ವೆರಿ ಗುಡ್, ಕ್ಲಾಪ್. ಬನ್ನಿ, ಯಾರು 3 ಜನ ಔಟ್ ಆದ್ರೋ ಅವ್ರಿಗೊಂದು ಸ್ಪೆಷಲ್ ಪನಿಷ್ಮೆಂಟ್ ಕೊಡಬೇಕು, ಅದನ್ನ ಆಮೇಲೆ ಲಾಸ್ಟ್ ಕೊಡೋಣ. ಬನ್ನಿ ಕೂತ್ಕೊಳ್ಳಿ. ಹಾ, ಏನಾಯ್ತು? ಔಟ್. ಈಗ ಬರ್ಬೋದು ವಾಪಸ್ಸು, ಇರ್ಲಿ. ಈಗ ಈ ಕಾರ್ಯಕ್ರಮ ನಾವು ಮಾಡ್ತಿರೋದು ಸ್ಮಾರ್ಟ್ ಯೋಗ ಅಂತ ಹೆಸರು ಹಾಕಿದ್ದಾರೆ ರಂಗಸ್ವಾಮಿ ಸರ್ ಅವರು, ಗೊತ್ತಾನೆ? ನಾವೆಲ್ಲ ಸ್ಮಾರ್ಟ್ ಸರ್, ಅದು ಗೊತ್ತಿದೆ, ನಾವೆಲ್ಲರೂ ಸ್ಮಾರ್ಟ್, ಅದು ಗೊತ್ತಿದೆ. ಬಟ್ ಯೋಗ ಅಂತ ಹಾಕ್ಬಿಟ್ಟಿದ್ದೀರಿ, ಅದು ಏನು ಅದು ಸ್ಮಾರ್ಟ್ ಯೋಗ? ನಾವು ಅಷ್ಟಾಂಗ ಯೋಗ ಕೇಳಿದೀವಿ, ಪತಂಜಲಿ ಯೋಗ ಕೇಳಿದೀವಿ, ಧ್ಯಾನ ಯೋಗ ಕೇಳಿದೀವಿ, ಕ್ರಿಯಾ ಯೋಗ ಕೇಳಿದೀವಿ. ಹೋಗ್ಲಿ, ಇತ್ತೀಚೆಗೆ ಏನೋ ಶಿಲ್ಪಾ ಶೆಟ್ಟಿ ಯೋಗ ಅಂತ ಹೇಳ್ತಾರೆ, ಅದು ಬಂದ್ಬಿಟ್ಟಿದೆ. ನೀವು ಗೂಗಲಲ್ಲಿ ಹೋದ್ರೆ ಹಾಟ್ ಯೋಗ, ಹಠ ಯೋಗ ಇತ್ತು, ಈಗ ಬಿಟ್ರೆ ಹಾಟ್ ಯೋಗ ಬಂದ್ಬಿಟ್ಟಿದೆ. ಇನ್ನು ಏನೇನೋ ಯೋಗದ ಹೆಸರಲ್ಲಿ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ ಹೊರದೇಶದಲ್ಲಿ. ಭಾರತ ದೇಶದಲ್ಲೂ ಕೂಡ ಸಾಕಷ್ಟು ಯೋಗದ ಡೈಲ್ಯೂಷನ್, ಅಂದ್ರೆ ಏನು ಆ ಒಂದು ಪಾರಂಪರ್ಯವಾದಂತಹ ವಿಷಯ ಇತ್ತು ಅದರಲ್ಲಿ ಸಾಕಷ್ಟು ಇವತ್ತಿಗೆ ಡೈಲ್ಯೂಷನ್ಸ್ ಆಗಿದೆ, ಡಿಸ್ಟಾರ್ಷನ್ಸ್ ಆಗಿದೆ. ಸುಮಾರು ಜನಕ್ಕೆ ಯೋಗ ಅಂತ ಏನಂತಾನೆ ಕೂಡ ಸರಿಯಾದಂತಹ ತಿಳುವಳಿಕೆ ಇರೋದಿಲ್ಲ. ಅದರಲ್ಲಿ ನೀವು ಬೇರೆ ಹೊಸದಾಗಿ ಏನೋ ಒಂದು ಸೇರಿಸ್ಬಿಟ್ರಿ, ಇದೇನೋ ಸ್ಮಾರ್ಟ್ ಯೋಗ. ಯಾರು ಹೇಳ್ಬೋದು? ಕಾರ್ಯಕ್ರಮದ ಪ್ಯಾಂಪ್ಲೆಟ್ ಅಲ್ಲಿ ರಂಗಸ್ವಾಮಿ ಸರ್ ಅವರು ಕೊಟ್ಟಿದ್ರು ಸ್ಮಾರ್ಟ್ ಯೋಗ ಅಂದ್ರೆ ಏನು ಅಂತ. ಯಾರು ಹೇಳ್ತೀರಾ ಫುಲ್ ಫಾರ್ಮ್ ಅದರದ್ದು? ಈ ಸ್ಮಾರ್ಟ್ ಫುಲ್ ಫಾರ್ಮ್ ಏನು? ಇಲ್ಲೇ ಇದೆ, SMART ಅಂದ್ರೆ ಏನು? S ಫಾರ್ ಸ್ವೀಟ್, M ಫಾರ್ ಮಸಾಲ ದೋಸೆ, ಇನ್ನು A ಫಾರ್ ಅಕ್ಕಿ ರೊಟ್ಟಿ, R ಫಾರ್ ರಾಗಿ ರೊಟ್ಟಿ, T ಫಾರ್ ತಟ್ಟೆ ಇಡ್ಲಿ. ಸ್ಮಾರ್ಟ್ ಹಂಗೇನಾ? ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಆಫ್ ಯೋಗ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಆಫ್ ಯೋಗ, ಅದು ಸ್ಮಾರ್ಟ್ ಯೋಗ ಅಂತ ಆಗಿರೋದು. ಅದೇನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ? ಸ್ಟ್ರೆಸ್, ನೀವೆಲ್ಲ ಇಲ್ಲಿರೋರೆಲ್ಲ ಮುಖ ನೋಡ್ತಿದ್ರೆ ನಿಮಗೆ ಬಹುಶಃ ಯಾರಿಗೂ ಇದರ ಗಂಧ ಕೂಡ ಇಲ್ಲ, ಇದರ ಸ್ಪೆಲ್ಲಿಂಗ್ ಕೂಡ ನಿಮ್ಗೆಲ್ಲ ಗೊತ್ತಿಲ್ಲ ಬಿಡಿ. ಗೊತ್ತಿದೆ, ಅವ್ರು ಹೇಳ್ತಿದ್ದಾರೆ. ಅದೇ ಸ್ವಲ್ಪ 20s 30s ಅಲ್ಲಿ ಇರೋರು, ಈ ಕಡೆ ಇರೋರೆಲ್ಲ 40s 50s ದಾಟಿದವರಿಗೆ ಸಾಕಷ್ಟು ಅದರ ಒಂದು ಇನ್ಫ್ಲೂಯೆನ್ಸ್ ಇಲ್ಲ. ಅವರೆಲ್ಲರಿಗಿಂತ ಮಕ್ಕಳಿದಾರೆ ನೋಡಿ. ಇತ್ತೀಚೆಗೆ ನನ್ನ ಹತ್ರ ಒಂದು ಹುಡುಗ ಬಂದ, 2ನೇ ಕ್ಲಾಸ್. ಐ ಆಸ್ಕ್ಡ್ ಹಿಮ್ ವಿಚ್ ಸ್ಟ್ಯಾಂಡರ್ಡ್ ಯು ಆರ್ ಸ್ಟಡಿಂಗ್, ಹಲೋ ಮೈ ಡಿಯರ್ ಅಂತ ಶೇಕನ್ ಕೊಟ್ಟೆ. 2nd ಸ್ಟ್ಯಾಂಡರ್ಡ್ ಅಯ್ಯ. ಹೋ, ವೈ ಡಿಡ್ ಯು ಕಮ್ ಹಿಯರ್? ಯಾಕೆ ಬಂದ್ರಿ ಇಲ್ಲಿ? ವೈ ವುಡ್ ಐ ಕಮ್ ಹಿಯರ್? ದಿಸ್ ಇಸ್ ಯೋಗಾ ಸೆಂಟರ್. ಅಧ್ಯಾತ್ಮ ಯೋಗ ಅಂತ ಬೋರ್ಡ್ ನೋಡಿದೆ, ಯೋಗ ಸೆಂಟರ್ಗೆ ನಾನು ಇನ್ಯಾಕೆ ಬರುತ್ತೀನಿ? ಯೋಗ ಕಲಿಯಕ್ಕೆ ಬಂದಿದ್ದೀನಿ ಅಂತ. ನಾನು ನೋಡಿದೆ, ಜೊತೆಯಲ್ಲಿ ಯಾರಾದ್ರು ಹಿರಿಯರು ಬಂದಿದ್ದಾರಾ, ಅಪ್ಪ ಅಮ್ಮ ಕರ್ಕೊಂಡ್ ಬಂದೆ ಅಂತ? ಇಲ್ಲ, ಯಾರು ಬಂದಿಲ್ಲ. ಐ ಕೇಮ್ ಅಲೋನ್ ಅಂಕಲ್. ಹೌದಾ, ಯಾಕೆ ಬಂದೆ ಅಂತ? ಐ ವಾಂಟ್ ಟು ಲರ್ನ್ ಯೋಗ. ವೈ ಡು ಯು ವಾಂಟ್ ಟು ಲರ್ನ್? ನೋ, ಐ ಆಮ್ ಸೋ ಸ್ಟ್ರೆಸ್. ಬಹಳ ಸ್ಟ್ರೆಸ್ ಆಗ್ಬಿಟ್ಟಿದ್ದೀನಿ ನಾನು, ಹಾಗಾಗಿ ನನಗೆ ಯೋಗ ಕಲಿದ್ರೆ ಸ್ಟ್ರೆಸ್ ಗುಣಮಟ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಗೂಗಲಲ್ಲಿ ಸರ್ಚ್ ಮಾಡಿದೆ ನಾನು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಏನು ಮಾಡಬೇಕು ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದರಲ್ಲಿ ಯೋಗ ಮಾಡಿದ್ರೆ ಸ್ಟ್ರೆಸ್ ಹೊಟ್ಟೋಗುತ್ತೆ ಅಂತ ಬರೆದಿದ್ರು. ಹಾಗಾಗಿ ಯೋಗ ಕೇಂದ್ರ ಪಕ್ಕದಲ್ಲಿ ಎಲ್ಲಿದೆ ನೋಡಿದೆ, ನಿಮ್ಮ ಬೋರ್ಡ್ ಕಾಣಿಸಿತ್ತು, ಇಲ್ಲಿ ಬಂದೆ ಅಂತ. ನೋಡಿ, ಅವನು 2ನೇ ಕ್ಲಾಸು, ಅವನಾಗಿ ಅವನು ತನಗೆ ಆಗಿರೋದು ಸ್ಟ್ರೆಸ್ಸು ಮತ್ತು ಅದಕ್ಕೆ ನಿವಾರಣೆಗೆ ಏನು ಮಾಡಬೇಕು ಅಂತ ಗೂಗಲಲ್ಲಿ ವಿಚಾರಣೆ ಮಾಡಿ ಅದರಲ್ಲಿ ಯೋಗ ಮಾಡಿದ್ರೆ ಸ್ಟ್ರೆಸ್ ಮುಕ್ತವಾಗತ್ತೆ ಅಂತ ಗೊತ್ತಾಗಿ ಬಂದಿದ್ದಾನೆ. ಆಯ್ತು, ನಾನು ಹೇಳಿದೆ ಎಲ್ಲ ಸರಿಯಪ್ಪ, ನಾನು ಯೋಗ ಹೇಳ್ಕೊಡ್ತೀನಿ, ಆದರೆ ಫೀಸ್ ತಗೊಳ್ತೀನಿ ಅಂತರ. ನೀನು ಫೀಸ್ ಕೊಡಬೇಕಲ್ಲ. ಡೋಂಟ್ ವರಿ ಅಬೌಟ್ ದಟ್ ಅಂಕಲ್. ಹೆಂಗಪ್ಪ ಕಟ್ತೀಯಾ? ನಿನ್ನದು ದುಡ್ಡೆಲ್ಲಿದೆ? ನಮ್ಮ ಅಪ್ಪನ ಫೋನ್ ನನ್ನ ಹತ್ರ ಇದೆ, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಎಲ್ಲ ಇದೆ, ಪಾಸ್ವರ್ಡ್ ಗೊತ್ತು, ನಿಮ್ಗೆ ಎಷ್ಟು ಬೇಕೋ ಹಾಕ್ತೀನಿ.
ಇನ್ಫ್ಯಾಕ್ಟ್ ಒಂದು 1000 ರೂಪಾಯಿ ಜಾಸ್ತಿ ಹಾಕ್ತೀನಿ, ನನಗೆ ಕ್ಯಾಶ್ ಆಗಿ ಕೊಟ್ಬಿಡಿ, ಖರ್ಚು ಮಾಡೋಕ್ಕಾಗತ್ತೆ ಅಂತ. 2ನೇ ಕ್ಲಾಸ್ ಹುಡುಗ ಎಷ್ಟು ನೋಡಿ ಸ್ಮಾರ್ಟ್. ಅಲ್ಲಿ ಬರುತ್ತೆ ಆ ಸ್ಮಾರ್ಟ್. ಇದಕ್ಕೆ ಸ್ಮಾರ್ಟ್ ಅನ್ನಲ್ಲ, ಇದಕ್ಕೆ ಓವರ್ ಸ್ಮಾರ್ಟ್ ಅಂತೀವಿ ನಾವು. ಈ ರೀತಿಯಲ್ಲಿದ್ರೆ ಸ್ಮಾರ್ಟ್ ಅಲ್ಲ, ಬಟ್ ಓವರ್ ಸ್ಮಾರ್ಟ್ ಅಂತೀವಿ. ಯಾಕಪ್ಪ ನಿನಗೆ ಸ್ಟ್ರೆಸ್ ಅಂತ ಕೇಳಿದೆ. ಯಾಕಂದ್ರೆ ನಿಜವಾಗ್ಲೂ ನಾನು ಇಂಜಿನಿಯರಿಂಗ್ ಕಾಲೇಜ್ ಮುಗಿಸಿದೆ ತಮಿಳುನಾಡಿನ ಮಧುರೈಯಲ್ಲಿ, BE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಆನಂತರ ಇಲ್ಲೊಂದು IT ಕಂಪನಿಯಲ್ಲಿ ನಾನು ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆದೆ, ಬೆಂಗಳೂರಿಗೆ ಬಂದೆ. ಇಲ್ಲಿ ಬಂದ ಮೇಲೆ ಎಲ್ಲರೂ ನಾವೆಲ್ಲ ಹಳ್ಳಿ ಕಡೆ ಎಲ್ಲ ಬೆಳೆದಿದ್ದವರು, ನಮಗೆ ಇದೆಲ್ಲ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಐ ಆಮ್ ಸೋ ಸ್ಟ್ರೆಸ್ಡ್ ಮ್ಯಾನ್, ಐ ಆಮ್ ಸೋ ಟೆನ್ಸ್ಡ್ ಮ್ಯಾನ್ ಅಂತೆಲ್ಲ ಹೇಳೋರು. ಯಾರೊಬ್ಬರು ಐ ಹ್ಯಾವ್ ಟೆನ್ಷನ್ ಅಂದ್ರು, 10 ಮಗ ಇದ್ದಾನೆ ಅಂತ ಅನ್ಕೊಂಡಿದ್ದೆ ನಾನು. ಟೆನ್ಷನ್ ಅಂದ್ರೆ 10 ಮಗ. ಆಮೇಲೆ ಗೊತ್ತಾಯ್ತು ಟೆನ್ಷನ್ ಅಂದ್ರೆ ಒತ್ತಡ, ಸ್ಟ್ರೆಸ್ ಅಂತೆಲ್ಲ ಗೊತ್ತಾಯ್ತು. ನಮ್ಗೆ ಅದೆಲ್ಲ ಗೊತ್ತೇ ಇರಲಿಲ್ಲ. ಎಷ್ಟು ಒಂದು 24-25 ವಯಸ್ಸುವರೆಗೂ ಅದು ಗೊತ್ತೇ ಇರಲಿಲ್ಲ. ಈ ಬೆಂಗಳೂರು ಬಂದ ಮೇಲೆ IT BTನವರು ಹೇಳಕ್ ಶುರು ಮಾಡಿದ ಮೇಲೆ ಈ ತರ ಇದೆ ಅಂತ ಆಮೇಲೆ ನಾವು ಡಿಕ್ಷನರಿಯಲ್ಲಿ ಸ್ಟ್ರೆಸ್ ಅಂದ್ರೆ ಏನಂತ ನೋಡಕ್ ಹೋದ್ವಿ. ವೆರಸ್ ಈ ಬೆಂಗಳೂರಲ್ಲಿ ಬೆಳೀತಾ ಇರುವಂತಹ ಮಕ್ಕಳಿಗೆ ಅದು ಗೊತ್ತಾಗಿದೆ. ಯಾಕೆಂದ್ರೆ ಅವ್ನು ಹೇಳೋದು, ಅಯ್ಯೋ ನಾನು ಬೆಳಗ್ಗೆ ಎದ್ದಾಗಿಂದ ಸ್ಕೂಲಕ್ಕೆ ಹೋದ್ರೆ ಅಲ್ಲಿ ಮ್ಯಾಮಿನ ಟೆನ್ಷನು, ಮನೆಗೆ ಬಂದ್ರೆ ಮಾಮಿನ ಟೆನ್ಷನು. ಅದ್ರ ಮಧ್ಯೆ ಇವತ್ತಿನ ಮಕ್ಕಳಿಗೆ ನೋಡಿ, ನಾವೆಲ್ಲ ಇವತ್ತು ರುಚಿಯಾದಂತಹ ಊಟ ಇಲ್ಲಿ ಮಾಡಿದ್ವಿ. ಲಕ್ಷ್ಮಿ ಅವರು ಒಳ್ಳೆ ಊಟ ಕೊಟ್ಟರು. ಮನೆಯಲ್ಲಿ ನೀವೆಲ್ಲರೂ ಇಲ್ಲಿ ನೋಡಿದ್ರೆ, ಇಲ್ಲಿ ಬಂದಿರುವಂತಹ ತಾಯಂದ್ರು ನೋಡುವಾಗ ಗೊತ್ತಾಗ್ತಿದೆ, ನೀವೆಲ್ಲ ಊಟವನ್ನು ನೀವೇ ಸರಿಗೆ ಮಾಡಿಸ್ತೀರಂತ. ಇತ್ತೀಚೆಗೆ ಶಾಲೆಗಳಲ್ಲಿ ಹೋದ್ರೆ, ಮಧ್ಯಾಹ್ನ ಹೊತ್ತು ಹೋದ್ರೆ ಉದ್ದಕ್ಕೆ ಆಚೆ ಕಡೆ ಕ್ಯೂ, ಬೈಕ್ನಲ್ಲಿ ಬಂದಿರುವಂತಹ ಡೆಲಿವರಿ ಬಾಯ್ಸ್. ಎಲ್ಲಿ? ಶಾಲೆಗಳಲ್ಲಿ. IT ಕಂಪನಿಗೆ ಹೋಗ್ತಾರೆ, ಆಫೀಸ್ಗಳಿಗೆ ಹೋಗ್ತಾರೆ, ಕಚೇರಿಗಳಿಗೆ ಹೋಗ್ತಾರೆ, ಪರವಾಗಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಬಹಳಷ್ಟು ಅವರೇ ಬಂದು ನಿಂತಿರೋದು. ಯಾರು? ಡೆಲಿವರಿ ಬಾಯ್ಸ್. ಯಾವ ಡೆಲಿವರಿ ಕೊಡಕ್ಕೆ? ಊಟ ಕೊಡಕ್ಕೆ, ಫುಡ್ ಡೆಲಿವರಿ. ಮುಂಚೆ ಎಲ್ಲ ನಾವು ಹೇಳ್ತಿದ್ವಿ ಅನ್ನದಾತ ಸುಗೀ ಭವ. ಇವತ್ತು ಅನ್ನದಾತ ಸ್ವಿಗ್ಗಿ ಭವ ಆಗ್ಬಿಟ್ಟಿದ್ದಾರೆ. ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿ ಊಟ ಮಾಡೋದು. ಸೊ ಮಕ್ಕಳಿಗೆ ಕೊಡುವಂತ ಊಟ ಕೂಡ ಒಳ್ಳೆ ಊಟ ಇಲ್ಲ. ನೋಡಿ, ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ 4 ಅಕಾರಗಳನ್ನ ಉದ್ದೇಶವಾಗಿ ಇಟ್ಕೊಂಡಿದ್ದಾರೆ. ಅಲ್ಟಿಮೇಟ್ ಅಕಾರ ಏನು? ಎಲ್ರಿಗೂ ಆನಂದ ಬೇಕು, ಹ್ಯಾಪಿನೆಸ್ ಬೇಕು. ಎಷ್ಟು ಜನಕ್ಕೆ ಹ್ಯಾಪಿನೆಸ್ ಬೇಡ? ಈಗ ಕೈ ಎತ್ತಿ. ನನಗೆ ಸುಖ ಬೇಡ, ನನಗೆ ದುಃಖವೇ ಬೇಕು ಸರ್. ಯಾರಿದ್ದೀರಿ? ಯಾರಿಲ್ಲ. ಎಲ್ರಿಗೂ ದುಃಖ ನಿವೃತ್ತಿ ಸುಖ ಪ್ರಾಪ್ತಿಶ್ಚ. ದುಃಖದಿಂದ ಹೊರಗೆ ಬರಬೇಕು, ಸುಖವನ್ನು ಪಡಿಬೇಕು. ಈ ದುಃಖ ಇದ್ರೆ ಸುಖ ಇರುತ್ತೆ, ಸುಖ ಇದ್ರೆ ದುಃಖ ಇರುತ್ತೆ. ಆನಂದ ಅನಾನಂದ ಇಲ್ಲ. ಸೊ ಅಲ್ಟಿಮೇಟ್ ಆದಂತ ಹ್ಯಾಪಿನೆಸ್, ಅಟೈನಿಂಗ್ ದಟ್ ವಿಚ್ ಎವ್ರಿಥಿಂಗ್ ಎಲ್ಸ್ ಇಸ್ ಅಟೈನ್ಡ್. ದಟ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಲ್ ಆಫ್ ಅಸ್ ವಾಂಟ್ ಟು ಅಟೈನ್. ನಾವೆಲ್ಲರೂ ಪ್ರತಿಯೊಬ್ಬರು ಅಲ್ಟಿಮೇಟ್ ಆಗಿ ಆನಂದವನ್ನ ಪಡಿಬೇಕು ಅಂತಿದೀವಿ. ಈ ಆನಂದವನ್ನು ನಾವು ಪಡಿಬೇಕಾದ್ರೆ ಏನ್ ಬೇಕು? ಮೊದಲಿಗೆ ನಮಗೆಲ್ಲ ಬೇಕಿರೋದು ಆರೋಗ್ಯ. ಹೌದಾನೆ? ಒಳ್ಳೆ ಆರೋಗ್ಯವಾಗಿದ್ರೆ ಮಾತ್ರ ನಮಗೆ ಆನಂದವಾಗಿರ್ಲಿಕ್ಕೆ ಸಾಧ್ಯ. ಈ ಆರೋಗ್ಯವಾಗಿರ್ಬೇಕಾದ್ರೆ ಅದಕ್ಕೆ ಮುಖ್ಯವಾದಂಥದ್ದು ಆಹಾರ. ಸೊ ಆರೋಗ್ಯವನ್ನು ಚೆನ್ನಾಗಿ ನಾವು ಕಾಪಾಡ್ಕೋಬೇಕು, ಇರೋದನ್ನ ಕಾಪಾಡ್ಕೋಬೇಕು. ಮತ್ತು ಇನ್ನೊಂದಷ್ಟು ಪಡಿಬೇಕಾದ್ರೆ ಯಾವುದು ಮುಖ್ಯ? ಆಹಾರ. ಇದು ಆರೋಗ್ಯ, ಆಹಾರ. 2ನೇದು, 3ನೇದು ಅಕಾರ. ನಾವು ಶರೀರಕ್ಕೆ ಒಳ್ಳೆ ಆಹಾರವನ್ನು ಕೊಡ್ತೀವಿ, ಆದರೆ ಶರೀರ ಅಷ್ಟೇ ನಮ್ಮ ಒಂದು ವ್ಯಕ್ತಿತ್ವ ಅಲ್ಲ. ಇಲ್ಲಿ ಒಳಗಡೆ ನಮ್ಮ ನಿಜ ಸ್ವರೂಪ ಯಾವುದು? ಆತ್ಮಸ್ವರೂಪ. ಆ ಆತ್ಮಕ್ಕೆ ಆಹಾರ ಆತ್ಮಜ್ಞಾನ ಅಥವಾ ಅಧ್ಯಾತ್ಮ ಜ್ಞಾನ. ಸೊ ಅದು ಅಲ್ಟಿಮೇಟ್ ಜ್ಞಾನ. ಅಟೈನಿಂಗ್ ದಟ್ ವಿಚ್ ಎವ್ರಿಥಿಂಗ್ ಎಲ್ಸ್ ಇಸ್ ಅಟೈನ್ಡ್, ನೋಯಿಂಗ್ ದಟ್ ವಿಚ್ ಎವ್ರಿಥಿಂಗ್ ಎಲ್ಸ್ ಇಸ್ ನೋನ್. ಅದು ಅಲ್ಟಿಮೇಟ್ ಆಗಿ ನಮ್ಮ ಆತ್ಮಜ್ಞಾನ ಅಥವಾ ಅಧ್ಯಾತ್ಮ ಜ್ಞಾನ. ಸೊ ಮೊದಲಿಗೆ ಅಲ್ಟಿಮೇಟ್ ಆಗಿ ಬೇಕಿರುವಂತ ಆನಂದ, ಅದಕ್ಕೆ ಆರೋಗ್ಯ. ಆರೋಗ್ಯವನ್ನು ಚೆನ್ನಾಗಿ ಪಡಿಬೇಕಾದ್ರೆ ಶರೀರಕ್ಕೆ ಆಹಾರ, ಊಟ, ಅನಂತರ ಆತ್ಮಕ್ಕೆ ಆಹಾರ, ನಮ್ಮ ಆತ್ಮಜ್ಞಾನ ಅಥವಾ ಅಧ್ಯಾತ್ಮ ಜ್ಞಾನ. ಈ 4 ಅಕಾರಗಳನ್ನ ಕೊಡುವ ಒಂದು ಉದ್ದೇಶದಿಂದನೇ ಮಹಾವತಾರ್ ಫೌಂಡೇಶನ್ ಅಲ್ಲಿ ಇದೆಲ್ಲ ಕಾರ್ಯಕ್ರಮಗಳು ಸತತವಾಗಿ ನಿರಂತರವಾಗಿ ನಡೀತಾ ಇರೋದು. ಇರ್ಲಿ, ನಾನೇನು ಹೇಳ್ತಾ ಇದ್ದೆ, ಇವತ್ತಿನ ಮಕ್ಕಳು ನೋಡುವಾಗಲೇ ಅವರಿಂದ ಈ ಕಾಂಪಿಟೇಟಿವ್ ಸ್ಪಿರಿಟ್, ಎಕ್ಸಾಮ್ ಜಾಸ್ತಿ ಓದಬೇಕು, ಮಾಡಬೇಕು, ಟೆನ್ಷನ್. ಎಕ್ಸಾಮ್ ಬಂದ್ಬಿಟ್ರೆ ನೋಡಿ, ಪರೀಕ್ಷೆ ಆತಕ್ಕೆ ನಾವೆಷ್ಟು ತಿಳ್ಕೊಂಡಿದೀವಿ ಅಂತ ನಾವು ಪರೀಕ್ಷಿಸಿ ನೋಡಕ್ಕೆ. ಬಟ್ ಅದಕ್ಕಿಲ್ಲ, ಪಕ್ಕದ ಮನೆ ಹುಡುಗನಿಗಿಂತ ನಮ್ಮ ಹುಡುಗ ಜಾಸ್ತಿ ಮಾರ್ಕ್ ತಗೋಬೇಕು. ಹಾಗಾಗಿ ಎಕ್ಸಾಮ್ ಪ್ರೆಷರ್ ಮಕ್ಕಳಿಗೆ. ಸೊ ಟೆನ್ಷನ್ ಅನ್ನೋದು ಎಲ್ಲಿಂದ? ಪ್ರೆಗ್ನೆನ್ಸಿ, ಹೊಟ್ಟೆ ಒಳಗಡೆ ಹೋದಾಗಿಂದ ಮತ್ತು ಸಾಯೋವರೆಗೂ ಇವತ್ತು ಎಲ್ಲರಿಗೂ ಕಾಮನ್ ಆಗಿ ಬಂದಿರೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, 4 ರೀತಿಯಾದಂಥ ಜನಗಳು ನನ್ನ ಹತ್ರ ಬರ್ತಾರೆ, ಅಂದ್ರೆ ಭಗವಂತನ ಹತ್ರ ಬರ್ತಾರೆ. 4 ಟೈಪ್ಸ್ ಆಫ್ ಪೀಪಲ್.
ನಾನು ಯೋಗವನ್ನು ನೋಡುವಾಗಲೂ ಇದೇ 4 ರೀತಿ ನೋಡಬಹುದು. ಯಾಕಂದ್ರೆ ಯೋಗವು ಭಗವಂತನು ಬೇರೆಯಲ್ಲ. ಯೋಗಶ್ಚ ಯೋಗ ಮಾರ್ಗಶ್ಚ ಯೋಗ ಶಕ್ತಿ ತ್ವಮೇವಚ ಯೋಗಾನಂದಂ ಯೋಗನಾಥಂ ಯೋಗಿನಂ ತಂ ನಮಾಮ್ಯಹಂ ಅಂತ ಹೇಳ್ತೀವಿ. ಈ ಯೋಗವು ಆ ಯೋಗೇಶ್ವರನಾದಂತಹ ಭಗವಂತನ ಅಂಶವೇ. ಹಾಗಾಗಿ ಯೋಗಕ್ಕೆ ಬರೋರು 4 ರೀತಿಯಲ್ಲಿ ಇರ್ತಾರೆ, ಭಗವಂತನಲ್ಲಿ ಹೋಗೋರು 4 ರೀತಿ ಅಂತ ಭಗವಾನ್ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಮೊದಲಿಗೆ ಆರ್ತ, ಸಂಕಟ ಬಂದಾಗ ವೆಂಕಟರಮಣ. ಸೊ ಕಷ್ಟ ಯಾವುದೋ ಒಂದು, ಈಗ ಯೋಗಕ್ಕೆ ಬರೋರು ಕೂಡ ಬಹಳಷ್ಟು ಯಾಕೆ ಬರ್ತಾರೆ ಅಂದ್ರೆ, ಬೆನ್ನೋವು ಬಂದಿದೆ, ತಲೆನೋವು ಬಂದಿದೆ, ಸಕ್ಕರೆ ಕಾಯಿಲೆ ಬಂದಿದೆ, BP ಶುಗರ್ ಜಾಸ್ತಿ ಆಗಿದೆ, ಹಾಗಾಗಿ ಡಾಕ್ಟರ್ ಅವರು ಹೇಳಿದ್ರು ಯೋಗ ಮಾಡು ಅಂತ ಹೇಳಿ. ಹಾಗಾಗಿ ಯೋಗಕ್ಕೆ ಬರೋರು ಬಹಳಷ್ಟಾಗಿದ್ದಾರೆ. ಭಗವಂತನ ಹತ್ರನೂ ಹೋಗೋರು ಜಾಸ್ತಿ, ಹೋಗೋರು ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಕಷ್ಟ ನಿವೃತ್ತಿಗೋಸ್ಕರ ಭಗವಂತನಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಈ ದೇವಸ್ಥಾನಕ್ಕೆ ಹೋದ್ರೆ ಈ ಕಷ್ಟ ಹೋಗುತ್ತೆ, ಆ ದೇವಸ್ಥಾನಕ್ಕೆ ಹೋದ್ರೆ ಆ ಕಷ್ಟ ಹೋಗುತ್ತೆ ಅಂತ ಅನ್ಕೊಂಡು ಹೋಗುವಂಥವ್ರು, ಹೌದಾನೆ. ಸೊ ಈ ಆರ್ತ ಅನ್ನೋರು ಮೊದಲಿಗೆ ಕಷ್ಟ ನಿವೃತ್ತಿಗಾಗಿ ಭಗವಂತನಲ್ಲಿ ಬರೋರು, ಅದೇ ರೀತಿ ಯೋಗಕ್ಕೆ ಬರೋರು. ಈ ಕಷ್ಟ ಅಂತ ಹೇಳುವಾಗ ಕೇವಲ ಶಾರೀರಿಕ ಕಷ್ಟ ಅಷ್ಟೇ ಅಲ್ಲ, ಮಾನಸಿಕತೆಯನ್ನು ನಾವು ನೋಡಬಹುದು. ಇಂಥವ್ರು ಯೋಗಕ್ಕೆ ಬರ್ತಾರೆ. ಇನ್ನು ಎರಡನೇದು ಅರ್ಥಾರ್ಥಿ. ಭಗವಂತನಲ್ಲಿ ಹೋಗೋ, ತಿರುಪತಿಗೆ ಹೋಗೋರು ಬಹಳಷ್ಟು ನಾವು ಹೋಗೋದು ಬಾಲಾಜಿ ಹತ್ರ ಬಿಸ್ನೆಸ್ ಡೀಲ್ ಮಾಡ್ಕೊಳ್ಳಕ್ಕೆ. ನೀನು ನನಗೆ ಇಷ್ಟು ದುಡ್ಡು ಕೊಡಬೇಕು, ವಾಪಸ್ ನಾವೇ ಕೊಡ್ತೀವಿ, ಅದಕ್ಕೆ ಬಾಲ್ ಅಂತ ಇದರಲ್ಲಿ ಹಿಂದಿಯಲ್ಲಿ ಇದಕ್ಕೆ ಏನ್ ಹೇಳ್ತಾರೆ, ಬಾಲ್ ಅಂತೆ. ಸೊ ನಾವು ಬಾಲನ್ನ ಕೊಡೋದು, ಬಾಲ್ನ ತಗೋ ಜಿ ಬಾಲಾಜಿ ಅಂತ ಅವ್ರ ಹೆಸರಾಗ್ಬಿಟ್ಟಿದೆ ಅಂತ ತಮಾಷೆ ಕೇಳ್ತಿರ್ತೀನಿ. ನಮಗೆ ದುಡ್ಡು ಬೇಕು ಅವನಿಂದ, ಬಟ್ ನಾವು ಕೊಡೋದು ಕೂದಲು. ಅದೇ ರೀತಿಯಲ್ಲಿ ಇತ್ತೀಚೆಗೆ ಯೋಗಕ್ಕೆ ಬಹಳಷ್ಟು ಜನ ಬರೋದು ಆರ್ಥಿಕವಾದಂತಹ ಕಷ್ಟಗಳಿಂದನೂ ಕೂಡ. ಈ ಸ್ಟ್ರೆಸ್ ಅಂತ ಹೇಳುವಾಗ ಅಫ್ಕೋರ್ಸ್ ಫಿಸಿಕಲ್, ಮೆಂಟಲ್, ಬಟ್ ಆಲ್ಸೋ ಫಿನಾನ್ಷಿಯಲ್ ಸ್ಟ್ರೆಸ್ ಟುಡೇ a lot of people face today. ಯಾಕೆ ನಾವು ಶಕ್ತಿಗೆ ಮೀರಿ ಸಾಲ ಮಾಡ್ಕೊಳ್ಳೋದು, ಅದನ್ನು ತೀರ್ಸಕ್ಕಾಗದೆ ನಾವು ಒದ್ದಾಡೋದು. ತುಂಬಾ ಜನ ಇತ್ತೀಚಿನ ಯಂಗ್ಸ್ಟರ್ಸ್ ಅಲ್ಲಿ ವಿ ಸಿ ಲಾಟ್ ಆಫ್ ಪೀಪಲ್ ಫಾರ್ ಫೇಸಿಂಗ್ ಫಿನಾನ್ಷಿಯಲ್ ಕ್ರೈಸಿಸ್. ಸೊ ಅದೋಸ್ಕರ ನಾವು ದುಡ್ಡುಗೋಸ್ಕರ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡದಂಗೆ ಇವತ್ತಿಗೆ ಯೋಗಕ್ಕೂ ಕೂಡ ಆ ರೀತಿಯಲ್ಲಿ ಬರೋರಿದ್ದಾರೆ. ಇದು 50% ಆದ್ರೆ ಇನ್ನು 50% ಜಿಜ್ಞಾಸು ಮತ್ತು ಜ್ಞಾನಿ, ಅಂದ್ರೆ ಕುತೂಹಲ. ಇವತ್ತು ಬಂದಿರೋದ್ರಲ್ಲಿ ಎಷ್ಟೋ ಜನಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲಪ್ಪ, ಸ್ಟ್ರೆಸ್ ಇಲ್ಲ, ಕಷ್ಟ ಇಲ್ಲ, ಏನಿಲ್ಲ, ಬಟ್ ಏನಿದು ಧ್ಯಾನ, ಏನಿದು ಯೋಗ ಅಂತ ತಿಳ್ಕೋಬೇಕು ಅಂತ ಒಂದು ಕುತೂಹಲದಿಂದ ಬಂದಿರೋರಿದ್ದಾರೆ, ಹೌದಾನೆ. ಇನ್ನು ಅಲ್ಟಿಮೇಟ್ಲಿ ಜ್ಞಾನಿ ಅನ್ನೋನು ಯಾರು, ನನ್ನನ್ನು ನಾನು ಅರಿದುಕೊಂಡು ಆ ಸಮಾಧಿ ಸ್ಥಿತಿಯನ್ನು ನಾನು ಪಡಿಬೇಕು ಅಂತ ಹೇಳೋರು, ಅಂಥವ್ರಿಗೆ ಜ್ಞಾನಿ ಅಂತಾರೆ. ಈ ರೀತಿ 4 ರೀತಿಯಾದಂಥ ಜನಗಳು ನಾವು ನೋಡ್ತಿರ್ತೀವಿ. ಅದರಲ್ಲಿ ಮೆಜಾರಿಟಿ ಇವತ್ತಿಗೆ ಯಾರಿದ್ದಾರೆ, ಓನ್ಲಿ ಯೋಗವನ್ನು ದುಃಖ ನಿವಾರಣೆಗಾಗಿ ಅಥವಾ ಒತ್ತಡ ನಿವಾರಣೆಗಾಗಿ ನೋಡುವಂಥವರಾಗಿದ್ದಾರೆ. ನಾವು ಸಾಮಾನ್ಯ ನಮ್ಮನ್ನು ಕೇಳುವಾಗ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಕೇಳುವಾಗ ಏನ್ ಹೇಳ್ತೀವಿ, ಹೌದು. ಒಬ್ರಿಗೊಬ್ರು ನಾವು ಮೀಟ್ ಮಾಡುವಾಗಲೇ ಫಸ್ಟ್ ಕೇಳುವಂತ ಪ್ರಶ್ನೆ ಏನು, ಚೆನ್ನಾಗಿದ್ದೀರಾ, ಹೌ ಆರ್ ಯು, ಹೌ ಆರ್ ಯು, ಹೌ ಆರ್ ಯು ಅವಿನಾಶ್, ಹೌ ಆರ್ ಯು ಗಿರಿಜಮ್ಮ, ಹೌ ಆರ್ ಯು ಕೃಷ್ಣಪ್ಪ ಅಂತ ಹೇಳ್ತೀವಿ. ಇದು ಸ್ಟಾರ್ಟಿಂಗ್ ಹೇಳ್ಬಿಡ್ತೀವಿ. ಆಮೇಲೆ ಸ್ವಲ್ಪ ಮಾತಾಡಿದ್ರೆ ಅದ್ ಯಾಕೆ ಕೇಳ್ತೀರಿ, ಎಲ್ಲ ಚೆನ್ನಾಗಿದೆ, ಆದ್ರೆ ನಮ್ಮ ಯಜಮಾನರಿದಾರಲ್ಲ ಅಂತ ಶುರುವಾಗತ್ತೆ. ಅದಕ್ಕಿಂತ ಸ್ವಲ್ಪ ಹೆಂಗಸರು ಶುರು ಮಾಡಿದ್ರೆ, ಸ್ಟಾರ್ಟಿಂಗ್ ನಲ್ಲಿ ಹೆಂಗಸರು ಶುರುವಾಗ ಯಜಮಾನರ ಬಗ್ಗೆ ಅದು ಹೋಗ್ತಾ ಬರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಬರೋದು ಯಾರ ಬಗ್ಗೆ, ನಮ್ಮ ಅತ್ತೆ ಇದಾರಲ್ಲಪ್ಪ,